ಕಾರ್ಯಗಳಿಗೆ ಖಳರನೇಕರು ಬೇಕಾಗುತ್ತಾರೆ. ಅವರನ್ನೆಲ್ಲ ನಾನು ಇಟ್ಟುಕೊಂಡಿದ್ದೇನೆ. ಅವರಿಗೆ ನಾನು ಅಧಿಪತಿ, ಖಳರಿಗೆ ಅಧಿಪತಿ. ಆದ್ದರಿಂದ ಖಳಪತಿ, ಖಳರಾಯ ಹೀಗೆಂಬುದಾಗಿ ಕೊಂಡಾಡ್ತಾ ಇದ್ದಾರೆ. ಸಾಮಂತರು, ಧೀಮಂತರು, ಮಂತ್ರಿ ಮಾಂಡಲಿಕರು, ಪುರಜನರು, ಪರಿಜನರು, ವಿದ್ಯಾವಂತರು, ಮೇಧಾವಿಗಳು ಇವರೆಲ್ಲರೂ ಇರುವಂತಹ ಸಭೆಯನ್ನು ನೋಡುವಾಗ ಮನಸ್ಸಿಗೆ ಸಂತೋಷವಾಗ್ತಾ ಇದೆ. ಇದೇ ಸುಮಂಗಲ ಮುಹೂರ್ತ ಎಂಬುದಾಗಿ ಎಣಿಸಿ ಸಭೆಗೆ ವಂದಿಸಿ ಸಿಂಹಾಸನವನ್ನ ವಿಶೇಷ ಏನಾದ್ರೂ ಇದ್ರೂ ಸಭೆಗೆ ಬರಲಿ. ಖಳರಾಯ ಸಾಲ್ವನೋಲಗದಳಿರುತ್ತಿರೆ ಬಂದು ತಲೆಬಾಗುತ್ತ ನಿಂದು ಶುಭವಾಗ್ಲಿ, ಶುಭವಾಗ್ಲಿ. ನಮೋ 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 ನಮೋ. ಯಾರು ನೀನು? ಅಯ್ಯ, ನನ್ನ ಪರಿಚಯ ಆಗಲಿಲ್ವಾ? ಗೊತ್ತಾಗ್ಲಿಲ್ಲ, ಹಾಗಾಗಿ ಕೇಳಿ. ನೀವೇ ನನ್ನನ್ನು ಇಟ್ಟುಕೊಂಡಿದ್ದು? ಅಧಿಕ ಪ್ರಸಂಗಿ, ಅಷ್ಟು ಸಲುಗೆಯ ನನ್ನಲ್ಲಿ? ಇದನ್ನು ಹೇಳುವಷ್ಟು ಸಲುಗೆಯ? ನಾನೇ ಇಟ್ಟುಕೊಂಡವರು ಅಂದ್ರೆ ಏನರ್ಥ? ಹೌದು, ಸಂಬಳ ಕೊಟ್ಟು ಇಟ್ಟುಕೊಂಡವರು. ಓ, 1000 ಜನರಿದ್ದರೇನು, ನೀನಿಲ್ಲದ ನನಗಾಗುವುದಿಲ್ಲ, ನೀನೇ ಬೇಕು ಅಂತ ಇಟ್ಟುಕೊಂಡಿದ್ದೀನಿ. ನಾನೇ ಬೇಕು ಎಂದು ಇಟ್ಟುಕೊಂಡು ಜನ ಆದ್ರೆ ಹೀಗೆಲ್ಲ ಮುಖ ಮರೆಸಿಕೊಂಡು ತಿರುಗುವುದುಂಟ? ಮರೆಸಿದ್ದಲ್ಲಪ್ಪ, ಮತ್ತೆ ಸರಿಸ್ತೇನೆ ಈಗ. ನೀನು? ನಾನೇ. ಏನೋ ಇದು? ತಾವೇ ಹೇಳಿದ್ರಲ್ಲ, ದೂತ ನಮ್ಮ ಬಗ್ಗೆ ವಿಚಾರವನ್ನ ತಿಳಿಯಬೇಕು ಅಂತಾದ್ರೆ ಒಂದೊಂದು ಊರಿಗೆ ಹೋಗುವಾಗ ಒಂದೊಂದು ವೇಷ ಮಾಡಬೇಕು ಅಂತ. ಎಲ್ಲ ವೇಷ ಮುಗಿದ ಮೇಲೆ ಈ ವೇಷ ಮಾಡಿದೆ. ಆದ್ರೆ ಒಂದಲ್ಲ ಒಂದಿನ ನೀನು ಈ ವೇಷಕ್ಕೆ ಕೈ ಹಾಕ್ತಿ ಅಂತ ನಾನು ಎಣಿಸಿರ್ಲಿಲ್ಲ. ನನಗೂ ವಿಶ್ವಾಸ ಇರಲಿಲ್ಲ ಈ ವೇಷವು ನಮ್ಮ ಪಾಲಿಗೆ ಬರ್ತದೆ ಅಂತ. ಹೌದು ಹೌದು, ಕೆಲವೊಮ್ಮೆ ಹಾಗೆ ಅನಿರೀಕ್ಷಿತ. ನಾವು ಎಣಿಸುವ ವೇಷ ಒಂದು, ಸಿಗುವ ವೇಷ ಇನ್ನೊಂದು. ಆದ್ರೂ ವೇಷಕ್ಕೆ ದೋಷ ಆಗಬಾರ್ದಲ್ಲ. ಹೌದು ಹೌದು ಹೌದು, ನಿನ್ನನ್ನು ನೋಡಿದಾಗಲೇ ಗೊತ್ತಾಗ್ತದೆ. ಯಾವ ವೇಷ ಇದ್ರು ಆ ವೇಷಕ್ಕೆ ಮೋಸ ಇಲ್ಲ ಅನ್ನುವುದು ಗೊತ್ತಾಗ್ತದೆ ನಿನ್ನನ್ನು ನೋಡಿದ್ರೆ. ಅದಕ್ಕಾಗಿ ನೀವು ನನಗೆ ಕಡಿಮೆ ಸಂಬಳ ಕೊಟ್ಟು ನನ್ನನ್ನೇ ಇಟ್ಟುಕೊಂಡು. ಏನು ಹಾಗಂದ್ರೆ? ಹಾಗಲ್ಲ, ಉಳಿದವರು ಹಾಗೆ ಹಾಳು ಮಾಡುವಷ್ಟು ನನಗೆ ಕೊಡ್ಲಿಲ್ಲ, ಎಷ್ಟು ಬೇಕು ಅಷ್ಟೇ ಕೊಟ್ಟಿದ್ದೀನಿ. ವೇತನ ಸರಿಯಾಗಿ ಕೊಟ್ಟಿದ್ದೇನೆ. ಕೆಲವರಿಗೆ ಹೆಚ್ಚು ಕೊಟ್ಟರು ಮನೆಗೆ ಹೋಗಿ ಮುಟ್ಟುವುದಿಲ್ಲ, ನನಗೆ ಹಾಗಲ್ಲ, ಹೆಚ್ಚು ಕೊಟ್ಟರು ಮನೆಗೆ ಮುಟ್ಟುತ್ತದೆ. ನೋಡಿದ್ರೆ ತಿಳಿಯುತ್ತದೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ನಿನ್ನನ್ನು ನೋಡುವಾಗ ನಾವು ಕೊಟ್ಟದ್ದೇ ಎಲ್ಲಿಯಾದ್ರೂ ಕಡಿಮೆ ಆಯ್ತು ಹಾಗನಿಸುವುದು ಉಂಟು. ನನಗೆ ಆದಷ್ಟು ಎಲ್ಲವರಿಗೂ ಹಾಗೆ ಅನಿಸ್ಲಿ ಅಂತಲೇ ನನ್ನ ಬಯಕೆ. ಹಾಗೆ ಆಗಲಿ. ತಮ್ಮ ಅಪ್ಪಣೆಯನ್ನ ಶಿರಸಿಯಲ್ಲಿ ಹೊತ್ತ ನಾನು ಅಲ್ಲಿಗೆ ಯಾವಾಗ ಹೋದಿಯೋ? ತಾವೇ ಹೇಳಿದ್ದಲ್ವಾ? ಏನ್ ಹೇಳಿದ್ದೇನೆ? ಎಲ್ಲರೂ ನನ್ನ ಅಪ್ಪಣೆಯನ್ನು ಅಲ್ಲಿಯೇ ಹೊರಬೇಕು ಅಂತ. ಶಿರಸ ವಹಿಸಿ ನಾನು ಹೇಳಿದ್ರೆ ತಮ್ಮ ಅಪ್ಪಣೆಯನ್ನು ಶಿರಸಿಯಲ್ಲಿ ಹೊತ್ತ ನಾನು. ಎಲ್ಲಿಯೋ ನಿನ್ನ ಊರಲ್ಲೇ ಹತ್ರ ಇರಬೇಕು ಅಲ್ಲಪ್ಪ, ಹಾಗಾಗಿ ಅದು ನೆನಪಾಗ್ತಾ ಉಂಟು. ನೀವು ಹೇಳಿದಾಗ ಇಲ್ಲಿ ಹೊತ್ತ ನಾನು. ಶಿರದಲ್ಲಿ ಧರಿಸಿ ಶಿರಸ ವಹಿಸಿ ಎಲ್ಲೆಲ್ಲಿ ಹೋದೆ ಗೊತ್ತಾ ಒಡೆಯ? ಎಲ್ಲಿ ಹೋದೆ? ದೊರೆಯ 100 ದೇಶವ ಸುತ್ತಿ ನಾ ಬಂದೆ, ದೊರೆಯ 100 ದೇಶವ ಸುತ್ತಿ ನಾ ಬಂದೆ, ದೊರೆಯ 100 ದೇಶವ ಸುತ್ತಿ ನಾ ಬಂದೆ. ದೇವರಾಳೆ ನಿಮ್ಮ ಪಾದದಾಳೆ, ಸರಿಯಿಲ್ಲ ಸಮವಿಲ್ಲ, ಸರಿಯಿಲ್ಲ ಸಮವಿಲ್ಲ, ಸರಿಯಿಲ್ಲ ಸಮವಿಲ್ಲ ಬೇಳುವರು ಜನರೆಲ್ಲ, ಸರಿಯಿಲ್ಲ ಸಮ ಇಲ್ಲ ಬೇಳುವರು ಜನರೆಲ್ಲ. ಪಾದದಾಳೆ
ನಾದದಾಣೆ ಹೌದೇನೋ? ಓ, ಎಲ್ಲಿಗೆಲ್ಲ ಹೋದೆ ನೀನು? ಒಡಿಯ ನಾನೇ ಕಳುಹಿತ್ತು. ಹೌದು ವಿಷಯವನ್ನು ಅರಸಿವ. ಹೌದು ನಮ್ಮ ಬಗ್ಗೆ ಏನು ಅಭಿಪ್ರಾಯವಿದೆ? ಹೌದು ನಮ್ಮ ದೇಶದ ಬಗ್ಗೆ ಏನು ಅಭಿಪ್ರಾಯವಿದೆ? ನಾನು ಅದಕ್ಕಾಗಿ ನರ್ಸಿ ವಿಷಯವನ್ನು ನರಸಿ ಅರಸಿ. ಅದೇ ಹಾ ಹಾ. ಒಮ್ಮೊಮ್ಮೆ ನನಗೆ ಶ್ವಾಸ ಮೂಗಲ್ಲಿ ಹೋಗುದಿಲ್ಲ, ಬಾಯಲ್ಲೇ ಹೋಗುದು. ನೀನು ನೋಡಿದ್ರೆ ಗೊತ್ತಾಗ್ತದೆ. ಹಾ ಹೊಡಿಯೋ ಹಾ. ಇಲ್ಲಿಂದ ಹೊರಟವನು ಅಂಗ ವಂಗ ಕಳಿಂಗ ಕಾಂಬೋಜ ಬರ್ಬರ ಗುರ್ಜರ ಮಾಳವ ಕೇರಳ ಮಣಿಪಾಲದವರೆಗೆ ಹೋದ. ಅಲ್ಲಿಗೂ ಹೋದೇನೋ? ಅಲ್ಲಿಗೂ ನಿನಗೇನು ಹೆಚ್ಚು ಕಡಿಮೆ ಆಗಿತ್ತು ಸ್ವಲ್ಪ ಎಂತದ್ದು ಅಲ್ಲಿ ಹೋಗ್ಲಿಕ್ಕೆ? ಇಲ್ಲಪ್ಪ, ಮತ್ತೆ ನೀವು ಮೊದಲು ಹೇಳಿದ್ದು ಹೌದಾಗಿತ್ತು, ಹಾ, ಆಮೇಲೆ ಹೇಳಿದ್ದಲ್ಲ. ಈ ಕಡೆ ಎಲ್ಲ ಪ್ರತೀತಿ ಉಂಟು, ಆರೋಗ್ಯ ಸರಿ ಇಲ್ಲದಿದ್ರೆ ಸೀದಾ ಅಲ್ಲಿಗೆ ಹೋಗೋದು ಅಂತ. ಹಾ, ಇದು ಮಣಿ ಪುರ ಏಯ್ ಮಣಿಪುರ ಪರಿಪುರ ಮಣಿಪುರ. ಮಣಿಪುರ ಹೌದು. ಅಲ್ಲಿ ಹೋದ್ಯಾ? ಮಣಿಪುರಕ್ಕೆ ಹೋದೆ. ಹಾ, ಒಡಿಯ ಏನು? ಅಂಗ ವಂಗ ಕಳಿಂಗ ಕಾಂಬೋಜದಲ್ಲಿ ಹಾ, ಯಾರಲ್ಲಿ ಕೇಳಿದ್ರು, ಏನು? ಯಾರ ಬಾಯಲ್ಲಿ ನೋಡಿದ್ರು ನೀವೇ ಇದ್ದೀರಿ. ಬಾಯಿ ಒಳಗೆ ನಾನು ಅಂದ್ರೆ ಹೊಲ್ಲಲ್ಲ, ಏನು ಅದು? ಅಂದ್ರೆ ಎಲ್ಲರ ಬಾಯಲ್ಲೂ ನಿಮ್ಮದೇ ಸುದ್ದಿ, ನನ್ನದೇ ಸುದ್ದಿ. ನಿಜ ನಿಜ. ಏನು ಸುದ್ದಿ? ಸಾಲಭೂಪತಿಗೆ ಸಮ ಇಲ್ಲ. ಹೇಗೆ ಬಾರಿಸ್ಬೇಕಿತ್ತು? ಅಧಿಕ ಪ್ರಸಂಗಿ. ಸಿಟ್ಟು ಬಂತ ಒಡಿಯ? ಏನು ಮತ್ತೆ? ನಿಮಗೆ ಸಿಟ್ಟು ಬಂದಿದ್ದೇನು? ನಿಮಗಿಂತಲೂ ಹೆಚ್ಚು ಸಿಟ್ಟು ನನಗೂ ಬಂದಿತ್ತು. ನನಗೂ ಸಿಟ್ಟು ಬಂತ? ನಿಮ್ಮನ್ನವನ್ನೇ ಅಲ್ವ ನಾವು ಉಣ್ಣೋದು, ಹಾಗೆ ಬಿಡಬೇಕಿತ್ತು. ಸಿಟ್ಟು ಬಂದಿದ್ದು ಹೌದು ಒಡಿಯ. ಏನು? ಪಕ್ಕನೆ ನೀವು ಹೇಳಿದ ಮಾತು ನೆನಪಾಯ್ತು. ಏನ್ ಹೇಳಿದ್ದು? ದೂತ, ನಾವು ನಮ್ಮ ಊರಿನಲ್ಲಿ ಕೂಗಬಹುದು, ಕುಣಿಯಬಹುದು, ಹೊರ ಊರಿನಲ್ಲಿ ಕೆಮ್ಮುವಾಗಲು ಯೋಚನೆ ಮಾಡಬೇಕು. ಅದು ಹೇಳಿದ್ದು ನೆನಪಾಯ್ತು. ನಾನು ಹೇಳಿದ್ದು ಒಳ್ಳೇದು, ಹಾಗಾಗಿ ನೆನಪಾಗುವುದು ಉಂಟಲ್ಲ ನಿನಗೆ. ನನಗೆ ಹೆಚ್ಚು ನೆನಪಾಗುವುದು ನೀವು ಹೇಳಿದ್ದು ಒಳ್ಳೆಯ ಮಾತು. ಹೌದಾ? ಹೌದು ಒಡಿಯ. ಹಾಗಾಗಿ ಆಗ ಹೊಟ್ಟೆಗೆ ಬಂದು ಸಿಟ್ಟು ರಟ್ಟೆಗೆ ಬರಲೇ ಇಲ್ಲ. ಅರೆ, ನಮ್ಮ ಭೂಪತಿಗಳು ಇವ್ರು ಯಾಕೆ ಹೀಗೆ ಹೇಳ್ತಾರೆ? ಯಾಕೆ ಹೇಳ್ತಾರೆ ಅಂತ ಗುರ್ಜರ ಮಾಡುವ ಕೇರಳ ಆ ಕಡೆ ಹೋಗ್ತೇನೆ. ಸಾಲ ಭೂಪತಿಗೆ ಸರಿ ಇಲ್ಲ, ಅವರು ಸಮ ಇಲ್ಲ ಹೇಳ್ತಾರೆ, ಇವರು ಸರಿ ಇಲ್ಲ ಹೇಳ್ತಾರೆ. ಸರಿ ಇಲ್ಲ, ಸಮ ಇಲ್ಲ. ಸರಿ ಸಮ ಇಲ್ವೋ, ಸಮ ಸರಿ ಇಲ್ವೋ ಯೋಚಿಸಿದ್ದು ನಾನು. ಯಾವುದು ಸರಿ? ಆಗ ನಿರ್ಣಯ ಆಯ್ತು. ಏನು? ಸಾಲ ಭೂಪತಿಗೆ ಯಾವುದರಲ್ಲಿಯೂ ಮತ್ತೊಬ್ಬ ಸರಿ ಸಮಾನವಾದವನಿಲ್ಲ. ಸರಿ ಸಮಾನಿಲ್ಲ. ನನ್ನ ಬಗ್ಗೆ ಹಾಗೆ ಪ್ರತೀತಿ ಉಂಟೇನೋ? ಹಾಗೆ ಬಿಟ್ಟಾರು. ಈ ಎಲ್ಲ ವಿಶೇಷಗಳನ್ನೆಲ್ಲ ಕೇಳಿ ತಾವು ಹೇಳಿದ ಹಾಗೆ ಯಾವುದೇ ರಾಜ್ಯದಲ್ಲಿ ವಿಶೇಷ ಏನು ಇರಲಿಲ್ಲ, ತಮ್ಮ ಹೊಗಳಿಕೆ ಆಯಿತು ಅಂತ ತಿಳಿದು ಹೀಗೆ ಎಲ್ಲಾಪುರಕ್ಕೆ ಹೋಗಿ ಅಲ್ಲಿ ಹೋದ್ಯಾ? ಅವಳಿಗೂ ಹೋದೇನೋ? ಅಲ್ಲ, ಹೀಗೆ ಎಲ್ಲಾಪುರಕ್ಕೆ ಹೋಗಿ ಪಕ್ಕನೆ ನೆನಪಾಯ್ತು. ಏನು? ಕಾಶಿ ರಾಜ್ಯವನ್ನು ಬಿಟ್ಟು ಹೋಯ್ತು. ಸ್ವತಂತ್ರ ರಾಜ್ಯ ಅಲ್ಲ ಒಡಿಯ, ಕಾಶಿ ಕ್ಷೇತ್ರ. ಏನೋ ತಿಳಿಯದೆ ಮಾಡಿದ ಪಾಪ ಇದ್ರೆ ತಿಳಿದು ಪುಣ್ಯ ಮಾಡುವ ಎಂದು ಹಾಗೂ ಆಯ್ತು. ವಿಶ್ವನಾಥನ ದರ್ಶನವೂ ಆಯ್ತು, ಸ್ವಾಮಿ ಕಾರ್ಯ ಸ್ವಕಾರ್ಯ ಆಯ್ತು ಅಂತ ಕಾಶಿ ಹೋದೆ. ನಿನಗೂ ಬೇಕೆ? ಎಷ್ಟು ಜನ್ಮದ್ದು ತೊಳೆದುಕೊಳ್ಳಿಕ್ಕೆ ಉಂಟು? ನನಗೂ ಹಾಗೆ ಅನುಮಾನ ಉಂಟು ಒಡಿಯ. ಏನು? ನಮಗೆ ಎಷ್ಟು ಜನ್ಮದ್ದು ಅಂತ ಗೊತ್ತಿಲ್ಲ, ಕೆಲವರಿಗೆ ಇಂತಿಷ್ಟು ಜನ್ಮದ್ದು ಅಂತ ಗೊತ್ತಿದ್ರು ತೊಳ್ಕೊಳ್ಳುವುದಿಲ್ಲ ಅಲ್ಲ. ಅದು ನನಗಾಗ ನೋವು. ಆದ್ರೆ ನಿನಗಿದಾದ್ರೂ ಅರಿವಾಯ್ತಲ್ಲ, ಅದೇ ಸಂತೋಷ. ಹಾಗೆ ಕೇವಲ ಅಷ್ಟಕ್ಕಲ್ಲ, ಹೋಗುವಾಗ ತಾವು ಹೇಳಿದ್ರಲ್ಲ, ಏನು? ಒಂದೊಂದು ರಾಜ್ಯಕ್ಕೆ ಹೋಗುವಾಗ ಒಂದೊಂದು ವೇಷ ಮಾಡಬೇಕು ಅಂತ. ಎಲ್ಲ ವೇಷ ಮುಗಿತು, ಇನ್ಯಾವ ವೇಷ ಮಾಡಬೇಕು ಅಂತ ಕೊನೆಯಲ್ಲಿದೆ ಸೀರೆ ಉಟ್ಕೊಂಡು ಹೆಣ್ಣು ವೇಷ ಮಾಡಿದೆ. ಆದೀತು ಮಹಾರಾಯ. ನಮ್ಮವರೆಲ್ಲ ಹಿಂದಿದ್ದವ್ರು ಹೇಳಿದ್ರು, ಏನು? ನಿನ್ನ ಸ್ತ್ರೀ ವೇಷ ಅಂದ್ರು ಮನ ನೋಯಿಸುವ ಸ್ತ್ರೀ ವೇಷ. ಎಂತ ಮನ ಮನ ಮೋಹಿಸುವ ಸ್ತ್ರೀ ವೇಷ. ಅದೇ ಗಂಡ ಹೆಣ್ಣಾಗಿ ಹೆಣ್ಣಿಗೆ ಕಣ್ಣು ಹೊಡೆಯುವ
ಒಡೆಯುವ ಶ್ರೀವೇಶ ಏನೋ? ಕಣ್ಣು ಒಡೆಯುವ ಕಣ್ಣು ಹೊಡೆಯುವ. ಅಂದ್ರೆ ಹೆಣ್ಣು ಮಕ್ಕಳು ಕಣ್ಣು ಹೊಡೆದು ನೋಡ್ಬೇಕು ನಮ್ಮ ಸ್ತ್ರೀವೇಷ ಇದೆಂತದಪ್ಪ. ಹೌದು ಎಂಥ ವಿಚಿತ್ರ ಅಂತ ನೋಡ್ಬೇಕು. ಹೌದು. ಹಾಗೆ ಸೀರೆ ಉಟ್ಟು ಕಾಶಿ ದೇಶಕ್ಕೆ ಸೇರಿದ ರಾಜ್ಯಕ್ಕೆ ಸೇರಿದ ನಾನು ಹೆಣ್ಣು ಮಕ್ಕಳು ಸಭೆಯಲ್ಲೇ ಕುಳಿತೆ. ಕಷ್ಟ, ಯಾಕೆ ಗೊತ್ತಾ? ಬಹಳ ಕಷ್ಟ. ನೀನು ಸುಮ್ಮನೆ ಬಿಟ್ರು ಅವರು. ನನಗೂ ಅದಕ್ಕಾಗಿ ಅಲ್ಲೇ ಕುಳಿತಿತ್ತು. ಅಂದ್ರೆ ಸ್ತ್ರೀಯರಿಗೆ ಪ್ರತ್ಯೇಕ ಸ್ಥಳ ಅಂತಿತ್ತು. ನಾನೆಲ್ಲಾದ್ರೂ ಹೆಣ್ಣು ವೇಷ ಮಾಡಿದವ್ರದ್ದು ಹುಂಡೆ ನಾನಾದ್ರೂ ಗಂಡಸರ ಸಾಲಲ್ಲಿ ಕುಳಿತರೆ ಯಾರಾದ್ರೂ ಪಕ್ಕ ಹೇಳ ಇಲ್ಲಿ ಕೊಂದು ಬಿಟ್ಟಾಳೆ ಹೇಳ ಅಂತ ಎಲ್ಲಾದ್ರೂ ಸೀರೆ ಸರಿಗೆ ಕೈ ಹಾಕಿದ್ರೆ ಸೀರೆ ಸರಗು ಜಾರಿದ್ರೆ ನಮ್ಮ ವೇಷ ಬಯಲಾಗಿ ನೀನು ವೇಷ ಅಂತ ಗೊತ್ತಾಗ್ತದಂತ ತಿಳಿದು ಹೆಣ್ಣು ಮಕ್ಕಳ ಸಭೆಯಲ್ಲಿ ಕುಳಿತೇನೆ. ಸುಮ್ಮನೆ ಬಿಟ್ರು ನಿನ್ನ ಅಯ್ಯ ನಿನ್ನ ವೇಷ ನೋಡಿ ಹೆದರಿ ಇಲ್ಲಪ್ಪ ವೇಷ ಓಡಿರ್ಬೇಕು ಅವರೆಲ್ಲ. ಇಲ್ಲಿ ಬರುವಾಗ ವೇಷ ಅಂತ ಗೊತ್ತಾದದ್ದು ಅಲ್ಲಿ ಹೋಗಿದ್ರೆ ಸೀರೆ ನೀವಾದ್ರೂ ನನ್ನ ಹಿಂದೆ ಬರುವುದೇ ಹೊಟ್ಟು ಒಳ್ಳೆದು. ಇಲ್ಲಿ ಬಂದ್ಮೇಲೆ ಇಷ್ಟ ಹಾಳಾದ್ದು ಅದು. ಓಡಿ ಬರುವಾಗ ಇಷ್ಟ ಆಗಿದ್ದು ಅದು. ಹೌದೌದು. ಒಡಿಯ ಹೆಣ್ಣು ಮಕ್ಕಳ ಸಭೆಯಲ್ಲಿ ಕುಳಿತ ನಾನು ಒಂದು ಕಣ್ಣು ಹೆಣ್ಣು ಮಕ್ಕಳ ಮೇಲೆ ಇಟ್ಟೆ. ಹೇಗೆ ಇಟ್ಬಿಟ್ಟಿಯ? ಯಾಕೆ ಕೇಳಿದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಸ್ವಭಾವ ಏನು, ಪರಿಚಯ ಇಲ್ಲದೆ ಹೋದ ಒಬ್ಬಳು ಹೆಣ್ಣು ಮಗಳಾಗಲಿ ಹೆಂಗಸಾಗಲಿ ಬಂದಳು ಅಂತ ಆದ್ರೆ ಅವಳನ್ನ ಈಗ ಬಾಯಿ ಕಳೆದುಕೊಂಡು ಬಿಟ್ಟು ನೋಡುವುದು. ಒಂದು ಕ್ಷಣ ನೋಡಿದವ್ರು ಮತ್ತೊಂದು ಕ್ಷಣಕ್ಕೆ ಈಗ ವಯ್ಯಾರ ಮಾಡ್ತಾ ಮಾಡ್ತಾ ಬರುವುದು. ಆಮೇಲೆ ಈ ಸರ ಅಪ್ಪನ ಮನೇಲಿ ಕೊಟ್ಟಿದ್ದ ಗಂಡನ ಮನೇಲಿ ಇಟ್ಟಿದ್ದ ಅಂತ ಕೇಳುವುದು. ಬುದ್ಧಿವಂತ. ಎಲ್ಲಾದ್ರೂ ಯಾವ್ದಾದ್ರು ಹೆಣ್ಣು ಮಗಳು ಎದ್ದು ಬಂದು ನನ್ನ ಸರಕ್ಕೆ ಕೈ ಹಾಕಿದ್ರೆ ಸರಕು ಜಾರಿದ್ರೆ ಬುದ್ಧಿವಂತ. ಅಲ್ಲಿ ಹೆಣ್ಣು ವೇಷ ಜಾಗ್ರತೆ ಮಾಡಿದ್ದಿ. ಹಾಗೆ ಜಾಗ್ರತೆ ಮಾಡಿದ ಅಷ್ಟೇ ಆಗ್ಲಿಕ್ಕಿಲ್ಲ. ಉಟ್ಟ ಸೀರೆ ಎಲ್ಲಿ ಎದ್ದು? ಹೌದು. ಎಲ್ಲಿ ಕೊಂಡುಕೊಂಡದ್ದು? ಈ ಸೀರೆ ಎಲ್ಲಿ ತೆಗೆದ್ರಿ? ಯಾರು ಕೊಟ್ರು? ಅವ್ರ ಪ್ರಶ್ನೆ ಶುರು ಮಾಡಿದ್ರು ಒಂದೇ ಎರಡೇ ಅಲ್ಲ. ಹಾಗಾಗಿ ಒಂದು ದೃಷ್ಟಿಯನ್ನು ಅವರಲ್ಲಿ ಇಟ್ಟ ನಾನು ಮತ್ತೊಂದು ದೃಷ್ಟಿಯನ್ನು ಅಲ್ಲಿಯ ಸಿಂಹಾಸನ ಕಡೆಗೆ ಕೊಟ್ಟೆ. ಸಿಂಹಾಸನದ ಕಡೆಯಲ್ಲಿ? ಹೌದೌದು. ಅಲ್ಲಿಯ ದೊರೆ ಇದ್ದವನಲ್ಲ ಪ್ರತಾಪಸೇನ. ಪ್ರತಾಪಸೇನ ಎಂತ ಅಂದ್ರಿ? ಪ್ರತಾಪಸೇನ. ಪ್ರತಾಪಸೇನ ಸಿಂಹಾಸನದಲ್ಲಿ ಮೂತ್ರ ಮಾಡಿದ್ದ. ಏನದು? ಇದು ಸಿಂಹಾಸನದಲ್ಲಿ ನಾನು ಬರುವಾಗ ನೀವು ಮಾಡಿದ್ರಲ್ಲ. ಮುಹೂರ್ತಕ್ಕೆ ಸರಿಯಾಗಿ ವಾಲಗ ಕೊಟ್ಟಿದ್ದ. ಅದೇ ಮಂಡಿಸಿದ್ದ. ಮುಹೂರ್ತ ಮಾಡಿದ್ದ, ಮಂಡಿಸಿದ್ದ. ಭಾಷೇಂದ್ರ ಮಹಾರಾಯ ಮಂಡಿಸಿದ ಆತ ಪಕ್ಕದಲ್ಲಿರುವ ಮಂತ್ರಿಗಳಲ್ಲಿ ಏನ್ ಹೇಳಿದ? ಮಾತಾಡುವುದಕ್ಕೆ ಮುಂದಾದ. ಮಂತ್ರಿಗಳಲ್ಲಿ ಸಮಾಲೋಚನೆ. ಆ ಮಾತುಗಳನ್ನು ಕೇಳಿದಾಗ ಅಲ್ಲಿ ವಿಶೇಷ ಎನ್ನುವುದು ಗೊತ್ತಾಯ್ತು. ಏನು ವಿಶೇಷ?